ಬಾಲಿವುಡ್ ಸ್ಟಾರ್ ನಟಿ ಸಂಸದೆ ಕಂಗನಾ ರಣಾವತ್ ಮಂಗಳೂರಿನಲ್ಲಿ ಟೆಂಪಲ್ ರನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ನಟ್ಟು ಬೋಲ್ಟು ಹೇಳಿಕೆಗೆ ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಸ್ಯಾಂಡಲ್ವುಡ್ ನಟ ನಟಿಯರ ಪರ ಧ್ವನಿ ಎತ್ತಿದ್ದಾರೆ. ಕಟೀಲು ಕ್ಷೇತ್ರಕ್ಕೆ ಸಂಸದೆ ಕಂಗನಾ ರಣೌತ್ ಭೇಟಿ. ಕಲಾವಿದರ ಬಗ್ಗೆ ಡಿಕೆಶಿ ಟೀಕೆಗೆ ಕಂಗನಾ ಆಕ್ಷೇಪ. ಬಾಲಿವುಡ್ ಸ್ಟಾರ್ ನಟಿ ಮಂಡಿ ಕ್ಷೇತ್ರದ ಸಂಸದೆ ಕಂಗನಾ ರಣೌತ್ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಸೋಮವಾರ ಕಾಪು ಹೊಸಮಾರಿಗುಡಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಭಾಗಿಯಾದ ಕಂಗನಾ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಇದೇ ಮೊದಲ ಬಾರಿಗೆ ಕಟೀಲು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರುವ ಕಂಗನಾ ದೇವಿಯ ಮಹಾಪೂಜೆಯನ್ನ ಕಣ್ತುಂಬಿಕೊಂಡ್ರು. ದೇವಿ ದರ್ಶನದ ಬಳಿಕ ಮಾತನಾಡಿದ ಕಂಗನಾ, ತಾಯಿಯ ದರ್ಶನವನ್ನು ಪಡೆದಿದ್ದೇನೆ. ಬಹಳ ವರ್ಷಗಳಿಂದ ಈ ಭಾಗಕ್ಕೆ ಬರಬೇಕು ಎಂಬ ಅಭಿಲಾಷೆ ಇತ್ತು. ತಾಯಿ ತನ್ನ ಆಶೀರ್ವಾದವನ್ನು ನೀಡಲಿಕ್ಕೆ ಕರೆಸಿಕೊಂಡಿದ್ದಾಳೆ ಅಂತ ಹೇಳಿದ್ರು. एक तरह से आप कह लीजिए कि धार्मिक स्थान है उनसे भरा हुआ है और मुझ पे हमेशा ही देवी की माँ की कृपा रही। तो मेरा काफ़ी मन था कि मैं बहुत सालों से चाह रही थी, मेरी इच्छा थी कि मैं यहाँ जो विभिन्न धार्मिक तीर्थ स्थल हैं उनकी मुझे दर्शन मिले। लेकिन वो भी मुझे लगता है माता के हाथ में होता है कि जब आपको बुलाना होता है, जब आपको आशीर्वाद देना होता है तब बुलाते हैं। और ऐसा मेरा सौभाग्य रहा कि मुझे कल जो है कापू में और आज कटील में जो है देवी के दर्शन और इतने अद्भुत और इतने ज़्यादा जिसे कहूँगी कि मैं कल्पना नहीं कर सकती। ಈ ಮಧ್ಯೆ ಡಿಸಿಎಂ ಡಿಕೆಶಿಯ ನಟ್ಟು ಬೋಲ್ಟು ಟೈಟು ಹೇಳಿಕೆಗೆ ಟಾಂಗ್ ಕೊಟ್ಟ ಕಂಗನಾ, ವೀರಾದಿ ವೀರರೇ ಕಲಾಕಾರರಾಗಿರುವ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಇಂದ್ರ ಅರ್ಜುನರು ಕಲಾವಿದರಾಗಿರುವ ಬಗ್ಗೆ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಕಲಾವಿದರೊಂದಿಗೆ ತಾಯಿ ಸರಸ್ವತಿ ಇರ್ತಾಳೆ. ಕಲಾವಿದರೊಂದಿಗೆ ದುರ್ವರ್ತನೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸ್ಯಾಂಡಲ್ವುಡ್ ಕಲಾವಿದರ ಬೆಂಬಲಕ್ಕೆ ಕಂಗನಾ ನಿಂತಿದ್ದಾರೆ. देखिए, कलाकार जो हैं, कलाकारों का जो हमारे शास्त्रों में आप देख लीजिए, चाहे वो इंद्र हों या चाहे अर्जुन हो, उन्होंने भी कला की विद्या ली थी। तो कलाकारों के साथ हमेशा ईश्वर होते हैं। कलाकारों की जो है वो देवी सरस्वती होती हैं, देवी होती। तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है। तो कोई ना कोई हमें बचाएंगे, ऐसा नहीं है। ಕಳೆದ ವಾರವಷ್ಟೇ ಬಾಲಿವುಡ್ನ ನಟಿ ಶಿಲ್ಪಾ ಶೆಟ್ಟಿ ಇದೀಗ ಕಂಗನಾ ಕಟೀಲು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ದೇವಸ್ಥಾನದ ಅನ್ನಪ್ರಸಾದವನ್ನು ಸ್ವೀಕರಿಸಿ ತೆರಳಿರೋದು ಅರ್ಚಕರಿಗೂ ಕೂಡ ಖುಷಿ ತಂದಿದೆ. ಚಲನಚಿತ್ರ ತಾರೆಯಾದಂತಹ ಕಂಗನಾ ರಣಾವತ್ ಲೋಕಸಭಾ ಸದಸ್ಯರು ಆಗಿದ್ದಾರೆ. ಆ ಕಟೀಲು ದೇವಸ್ಥಾನಕ್ಕೆ ದೇವರ ದರ್ಶನವನ್ನು ಪಡ್ಕೊಂಡು ಪ್ರಸಾದ ಊಟವನ್ನು ಇಲ್ಲೇ ಮಾಡಿಕೊಂಡು ಇಲ್ಲಿಂದ ಹೋಗಿದ್ದಾರೆ. ಚಲನಚಿತ್ರಕಾರರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜಕೀಯ ವ್ಯಕ್ತಿಗಳು ಭೇಟಿ ಕೊಡ್ತಾ ಇದ್ದಾರೆ. ಕ್ಷೇತ್ರದ ಸಾನ್ನಿಧ್ಯ ಆಗಿದೆ. ಯಾವುದೋ ಒಂದು ಪ್ರೇರಣೆಯಿಂದ ಅಷ್ಟವರೆಗೆ ಬರದವರು, ನಾವೇನು ಯಾರು ಹೇಳಿದ್ದಲ್ಲ, ಯಾವುದೇ ಪ್ರೇರಣೆಯಿಂದ ಬಂದಿದ್ದಾರೆ. ರಣಾವತ್ ಅವರಿಗೆ ಭಕ್ತಿಗೆ ದೇವರು ಒಲಿದು ಬೇಕಾದಂತಹ ಸ್ಥಾನ ಮಾನ ಗೌರವ ಎಲ್ಲ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಒಟ್ನಲ್ಲಿ ಕಳೆದೆರಡು ದಿನಗಳಿಂದ ಕರಾವಳಿಯಲ್ಲಿ ಟೆಂಪಲ್ ರನ್ ಮಾಡ್ತಾ ಇರುವ ಕಂಗನಾ ಪ್ರಸಿದ್ಧ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಿದ್ದಾರೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.